ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಗಾರ್ ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇದ್ದೀವಿ ಬಂಡೂರು ಕುರಿಗಳಿವು. ಇದು ಯಾವ ಫಾರಂ ಅಂದರೆ ಶ್ರೀಯಾಲಯ ಬಂಡೂರು ಶಿಪ್ ಫಾರಂ ಇದು. ಈಗ ಮೊದಲಿಗೆ ಈ ಬಂಡೂರು ಬಿತ್ತನೆ ಟಗರುಗಳು ತೋರಿಸ್ಬಿಡ್ತೀನಿ. ಸೊ ಅದಾದಮೇಲೆ ಸೇಲ್ಗಿರುವಂಥ ಗಂಡು ಮರಿಗಳು ಹೆಣ್ಮರಿಗಳು ಇರ್ತವೆ. ಸೊ ಕೊನೆಯಲ್ಲಿ ಕುರಿಗಳ್ದೆಲ್ಲ ವಿಡಿಯೋ ಇರುತ್ತೆ. ಸೊ ಈಗ ನೋಡ್ತಾ ಇರೋ ಬಿತ್ತನೆ ಟಗರುಗಳು. ಈ ಮುಂದೆ ಇರುವಂಥದ್ದು ಆಲ್ರೆಡಿ ಬಿತ್ತನೆ ಮಾಡ್ತಿದ್ದಾರೆ. ಸೊ ಇದು ಆಲ್ರೆಡಿ ತುಂಬ ಮರಿಗಳು ಹುಟ್ಟಿದ್ದಾವೆ. ಇದಕ್ಕೆ ಒಳ್ಳೆ ಮರಿಗಳು ಹುಟ್ಟಿದ್ದಾವೆ. ಒಂದು 2 ಇಯರ್ಸಿಂದ ಇದು ಬ್ರೀಡಿಂಗಲ್ಲಿದೆ. ಹಾಗೆ ಈ ಮರಿ ಇನ್ನೊಂದು ಈಗ 1 ಇಯರ್, ಇನ್ನೂ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿಲ್ಲ. ಯಾರಾದರೂ ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಥವಾ ಬ್ರೀಡಿಂಗ್ ಬೇಕು ಅನ್ನೋರು ಇದನ್ನ ಪರ್ಚೇಸ್ ಮಾಡ್ಬೋದು. ಇವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಅಡ್ರೆಸ್ ಎಲ್ಲ ಕೊನೆಯಲ್ಲಿ ಹೇಳ್ತೀನಿ. ಹಾಗೆ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಥವಾ ವಿಡಿಯೋ ಕೊನೆಯಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಎಲ್ಲರೂ ಒಂದು ಕಡೆ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮರಿಗಳು ಸೇಲ್ಗಿದ್ದಾವೆ, ಹೆಣ್ಮರಿಗಳು ಇದ್ದಾವೆ, ಹಾಗೆ ಗಂಡು ಮರಿಗಳು ಕೂಡ ಇದ್ದಾವೆ. ಅಥವಾ ಕುರಿಗಳು ಬೇಕು ಅಂದ್ರೂ ಕೊಡ್ತಾರೆ ಇವರು. ಸೊ ನೀವು ಯಾವ್ದು ಬೇಕು ಅಂತೀರೋ ಅದನ್ನು ಕೊಡ್ತಾರೆ. ಸೊ ಇಂಥದ್ದೇ ಕೊಡ್ತೀವಿ, ಇಂಥದ್ದು ಕೊಡಲ್ಲ ಅಂತ ಏನಿಲ್ಲ. ನೀವು ಯಾವುದನ್ನು ಒಪ್ಕೊಳ್ತೀರಾ ಅದನ್ನು ಕೊಡ್ತಾರೆ. ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ಯಾಕೆಂದರೆ ತುಂಬ ಒಳ್ಳೆ ಪ್ಯೂರ್ ಬ್ಲಡ್ ಲೈನ್ ಮೇಂಟೈನ್ ಮಾಡ್ತಿರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇರುತ್ತೆ. ಸೊ ನಂದು ಒಂದು ಸಜೆಷನ್ ಏನಂದರೆ, ಯಾರೇ ಮರಿ ತಗೊಂಡ್ರು ಕೂಡ ಬಿತ್ತನೆ ಬ್ರೀಡಿಂಗಿಗೆ ಮಡಿಕೊಳ್ಳೋರು ಅಥವಾ ಒಳ್ಳೆ ಹೆಣ್ಮರಿಗಳು ಸಾಕ್ತೀವಿ ಅನ್ನೋರು ರೈತರ ಹತ್ರ ತಗೊಳ್ಳಿ. ಏನಕ್ಕೆ ಅಂದರೆ ನೀವು ಅಲ್ಲೇ ಕೂಡ ಅದರ ಅಪ್ಪ ಅಮ್ಮ ಎರಡನ್ನೂ ನೋಡ್ಬೋದು. ಸೊ ಅದ್ರ ಬ್ಲಡ್ ಲೈನ್ ಹೇಗಿದೆ, ಸೊ ಅದು ನೆಕ್ಸ್ಟ್ ಫ್ಯೂಚರ್ಲಿ ಹೇಗೆ ಬೆಳೆಯುತ್ತೆ, ಹೇಗೆ ಬರುತ್ತೆ ಮರಿ ಅನ್ನೋದನ್ನು ಕೂಡ ನೀವು ನೋಡ್ಬಿಡ್ಬೋದು. ಮರಿಲಿ ಎಲ್ಲ ಒಂದೇ ಥರ ಇರ್ತವೆ, ಗುಂಡಕ್ಕೆ ಚೆನ್ನಾಗಿರ್ತವೆ. ಈ ಕ್ರಾಸ್ ಬ್ರೀಡ್ ಮರಿಗಳು ಕೂಡ ಪ್ಯೂರ್ ಮರಿಗಳ ಥರನೇ ಆಲ್ಮೋಸ್ಟ್ ಕಾಣುತ್ತೆ. 100% ಕಾಣಲ್ಲ, ಆಲ್ಮೋಸ್ಟ್ ಕಾಣುತ್ತೆ. ಈಗ ಹೊಸ್ದಾಗಿ ಸಾಕೋರೆಲ್ಲ ಅವ್ರಿಗೆ ಗೊತ್ತಾಗಲ್ಲ ಅಷ್ಟಾಗಿ. ಸೊ ಈಗ ತುಂಬ ಹಳೇ ತಲೆಗಳು ಇರ್ತಾರಲ್ಲ, ಅಂದರೆ ತುಂಬ ವರ್ಷದಿಂದ ಸಾಕ್ತಿರೋರು, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಮರಿಲಿ ನೋಡಿದ್ರೆ. ಬಟ್ ಈ ಹೊಸ್ದಾಗಿ ಸಾಕೋರು ಅಥವಾ ಸಿಟಿಯಿಂದ ಬಂದು ಸಾಕೋರು, ಈ ಬೆಂಗಳೂರು, ಹಾವೇರಿ, ಗುಲ್ಬರ್ಗ ಅಥವಾ ರಾಯಚೂರು, ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾ ಸೈಡಿಂದೆಲ್ಲ ತಗೊಳ್ತಾರೆ. ಅವ್ರಿಗೆಲ್ಲ ಅಷ್ಟು ಗೊತ್ತಾಗಲ್ಲ. ಅವಾಗ ಅದು ಮೋಸ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ರೈತರುಗಳ ಹತ್ರ ತಗೊಂಡ್ರೆ ಅದರ ಅಪ್ಪ ಅಮ್ಮ ಅಲ್ಲೇ ಇರುತ್ತೆ ಪ್ರೆಸೆಂಟು. ನೀವು ನೋಡ್ಬೋದು ಅದರ ಅಪ್ಪ ಹೇಗಿದೆ, ಅದ್ರ ಲೆಂತ್ ಹೇಗಿದೆ, ಹೈಟು, ಅದರದ್ದು ಜಾತಿ ಕುಲ ಎಲ್ಲ ನೋಡ್ಬೋದು. ಅದರ ಅಮ್ಮಂದು ಕೂಡ ನೋಡ್ಬೋದು. ಹಾಗಾಗಿ ನಿಮಗೆ ಅಲ್ಲಿ ಒಂದು ಗ್ಯಾರಂಟಿ ಸಿಗುತ್ತೆ. ಸೊ ಮರಿ ನಾವು ಸಾಕಿದ್ರೆ ಇದೇ ಥರ ಬೆಳೆಯುತ್ತೆ, ಸೊ ಮೋಸ ಹೋಗಲ್ಲ. ಈಗ ನೋಡ್ಬೋದು ಎಲ್ಲ ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಜನ ಹೇಳ್ತಾರೆ, ಬನ್ನಿ ಸರ್ ನಾವು ಪ್ಯೂರ್ ಮರಿ ಕೊಡ್ತೀವಿ, 20,000ಕ್ಕೆ ಟಾಪ್ ಕ್ವಾಲಿಟಿ ಪ್ಯೂರ್ ಬ್ಲಡ್ ಲೈನ್ ಕೊಡ್ತೀವಿ ಅಂತಾರೆ. 20,000ಕ್ಕೆ ಯಾವ ಬಂಡೂರು ಮರಿ ಪ್ಯೂರ್ ಬ್ಲಡ್ ಲೈನ್ ಕೊಡೋಕ್ಕೆ ಚಾನ್ಸೇ ಇಲ್ಲ. ನೋಡ್ಬೋದು ಈಗ ಈ ಟಗರು ಮರಿಗಳು, ಈ ಟಗರು ಮರಿ ನೋಡಿದ್ರಿ, ಅದು ಸೇಮ್ ಈಗ ಅದು ಅಪ್ಪ ಅಮ್ಮ ಎರಡೂ ನೀವು ನೋಡಿ ತಗೊಳ್ಬೋದು. ಏಕೆಂದರೆ ಇಲ್ಲೇ ಅದು ಟಗರು ಕೂಡ ಇದೆ, ಕುರಿಗಳು ಇದೆ. ನೋಡ್ಬೋದು ಟಗರು ಲೆಂತ್ ಏನಿದೆ, ಕುರಿ ಲೆಂತ್ ಹೇಗಿದೆ, ಕುರಿ ಜಾತಿ ಏನು, ಹಾಗೆ ಅದರದ್ದು ಫೇಸ್ ಲುಕ್ ಇರ್ಬೋದು, ಹಾಗೆ ಹೈಟು, ಕಾಲು ಕೂದಲು ಎಲ್ಲ ಕೂಡ ನೀವು ನೋಡಿ ತಗೊಳ್ಬೋದು. ಅದೇ ಈಗ ಅವರು ತನ್ನ ಮಾರೋರಾದರೆ ಅದು ಅಪ್ಪ ಅಮ್ಮ ಎಲ್ಲಿರುತ್ತೋ ಏನೋ ಗೊತ್ತಿರಲ್ಲ. ಅವ್ರು ಹೇಳೋದನ್ನ ಒಂದು ಅಂದಾಜ್ ಮೇಲೆ ತಗೊಳ್ಬೇಕಷ್ಟೆ. ಸೊ ಹಾಗಾಗಿ ಅದು ನೆಕ್ಸ್ಟ್ ಬೆಳೆದ ಮೇಲೆ ಅದು ಚೆನ್ನಾಗಿ ಬೆಳೆದ್ರೆ ಓಕೆ, ಇಲ್ಲ ಅಂದರೆ ಅದು ಮೋಸ ಆಗುತ್ತೆ. ಈಗ ನೋಡ್ತಾ ಇರೋ ಎಲ್ಲ ಇವು ಹೆಣ್ಮರಿಗಳು ನೋಡ್ಬೋದು. ಈಗ ಮೊದಲು ತೋರಿಸೋದ್ನೆಲ್ಲ ಟಗರು ದೊಡ್ಡದು, ಅದ್ರ ಮರಿಗಳೇ ಇವು, ಅದು ಕೊಟ್ಟಿರುವಂಥವೆ. ನೋಡ್ಬೋದು ತಾಳು ಬುಡ, ಹಾಗೆ ಲೆಂತು, ಹೈಟು ಎಲ್ಲ ನೋಡ್ಬೋದು. ತುಂಬ ಒಳ್ಳೆ ಬ್ಲಡ್ ಲೈನ್ಲಿದ್ದಾವೆ, ಒಳ್ಳೆ ಬ್ಲಡ್ ಲೈನ್ ಮೇಂಟೈನ್ ಮಾಡ್ತಿದ್ದಾರೆ ಇವರು. ಬಟ್ ಇದು 2.5 to 3 ಇಯರ್ಸ್ಗೆ ಒಂದೊಂದು ಟಗರು ಚೇಂಜ್ ಮಾಡ್ತಾರೆ, ಅಥವಾ 2-3 ಟಗರು ಮಡಗಿರ್ತಾರಲ್ಲ. ಸೊ ಹಾಗಾಗಿ ಅದರಲ್ಲಿ ಒಂದೊಂದು ಟಗರನ್ನ ಚೇಂಜ್ ಮಾಡ್ತಾರೆ. ಸೊ ಹಾಗಾಗಿ ಇನ್ಬ್ರೀಡ್ ಏನಾಗಲ್ಲ. ಇವ್ರ ಹತ್ರ ಪ್ರೆಸೆಂಟು 3 ಬಿತ್ತನೆ ಟಗರು ಇದ್ದಾವೆ. ಮೊದಲು ಇವ್ರ ಹತ್ರ 5 ಬಿತ್ತನೆ ಟಗರು ಇತ್ತು. ಸೊ ಆ ಥರ ಇವರು ಬ್ಲಡ್ ಲೈನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಹಾಗೆ ಇನ್ಬ್ರೀಡ್ ಆಗದಿರೋ ಥರ ನೋಡ್ಕೊಳ್ತಿದ್ದಾರೆ. ಸೊ ನೋಡ್ಬೋದು ಇವೆಲ್ಲ ತಾಳು ನೋಡ್ಬೋದು ನೀವೇನೆ, ತುಂಬ ಚೆನ್ನಾಗಿದ್ದಾವೆ ಜಾತಿಲಿ. ಯಾರಾದರೂ ಬೇಕು ಒಳ್ಳೆ ಹೆಣ್ಮರಿ ಸಾಕ್ತೀವಿ ಅನ್ನೋರು ಇವ್ರ ಹತ್ರ ತಗೊಳ್ಬೋದು. ಒಳ್ಳೆ ಜಾತಿ ಕುರಿಗಳಿದ್ದಾವೆ. ಹಾಗೆ ತೆನೆ ಕುರಿಗಳು ಕೂಡ ಬೇಕು ಅಂದ್ರೂ ಸಿಗ್ತವೆ. ಸೊ ಈಗ ನೋಡ್ತಾ ಇರೋ ಎಲ್ಲವೂ ಗಂಡ್ಮರಿಗಳು. ಸೊ ಇಲ್ಲಿ ಇರುವಂಥ ಗಂಡ್ಮರಿಗಳಲ್ಲಿ 3 ಅಥವಾ 4 ಗಂಡ್ಮರಿ ಇವ್ರ ಮನೇಲಿ ಹುಟ್ಟಿರೋದು, ಅಂದರೆ ಇವ್ರ ಫಾರ್ಮಲ್ಲಿ. ಇನ್ನೊಂದು 3-4 ಇವ್ರ ಫ್ರೆಂಡ್ ಹತ್ರ ತಂದಿರೋದು. ಯಾಕೆಂದರೆ ಅದು ಬಕ್ರೀದ್ ಹಬ್ಬಕ್ಕೆ ಯಾರಾದರೂ ಸಾಕ್ತೀವಿ ಅನ್ನೋರಿಗೆ ಅದನ್ನು ಕೊಡ್ತಾರೆ. ಅವು ಕೂಡ ಒಳ್ಳೆ ಜಾತಿಲಿದ್ದಾವೆ, ಬಟ್ ಬಿತ್ತನೆಗಾಗಲ್ಲ ಅಷ್ಟೇ. ಈಗ ನೋಡ್ತಾ ಇದ್ದೀರಲ್ಲ ನೀವೇ, ನೋಡೋರು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ಫಸ್ಟಲ್ಲಿ ನಿಂತಿರೋದು ಒಂದು ಮರಿ, ಮತ್ತು ಹಿಂದೆಗಡೆ 1-2 ಮರಿ ಇದ್ದಾವೆ, ಒಂದು ಕೊಂಬಿರುವಂಥದ್ದು ಮರಿ. ಇವೆಲ್ಲ ಇವ್ರ ಫ್ರೆಂಡ್ ಹತ್ರ ತಂದಿರೋದು. ಅವು ಬಿತ್ತನೆಗಾಗಲ್ಲ, ಬಟ್ ಯಾರಾದರೂ ಬಕ್ರೀದ್ ಹಬ್ಬಕ್ಕೆ ಟಗರು ಸಾಕ್ತೀವಿ ಅನ್ನೋರಿಗೆ ತುಂಬ ಚೆನ್ನಾಗಿದ್ದಾವೆ. ನೋಡ್ಬೋದು ಇವು ಮುಂದೆ 2 ಇರುವಂಥವು, ಇವು ಬಿತ್ತನೆ ಟಗರು ಆಗ್ತವೆ ಇವು. ಸೊ ಒಂದಕ್ಕೆ ಆಲ್ರೆಡಿ ಕಿವಿ ಕಟ್ ಮಾಡಿದ್ದಾರೆ. ಬಟ್ ಇವರು ಆಲ್ಮೋಸ್ಟ್ ಯಾವುದಕ್ಕೂ ಕೂಡ ಗಂಡ್ಮರಿಗಳಿಗೆ ಕಿವಿ ಕಟ್ ಮಾಡಿರಲ್ಲ. ಬಟ್ ಒಂದೊಂದಕ್ಕೆ ಏನಂದರೆ ಅದು ಈಗ ಬಿತ್ತನೆಗೆ ಪಕ್ಕ 100% ಬಿತ್ತನೆಗೆ ಆಗೇ ಆಗುತ್ತೆ ಅನ್ನೋಂಥದ್ದಕ್ಕೆ ಎಲ್ಲದಕ್ಕೂ ಕಟ್ ಮಾಡಲ್ಲ. ಒಂದಕ್ಕೆ ಯಾವ್ದಕ್ಕಾರು ಕಟ್ ಮಾಡ್ತಾರೆ. ಮಿಕ್ತವಕ್ಕೆ ಯಾರಾದರೂ ಬೇಕು ಬಿತ್ತನೆಗೆ ಅನ್ನೋರು ಅವ್ರು ತಗೊಳ್ಬೋದು.
ನೋಡೋದು ಈ ಥರ ಪ್ಲೇಸ್ಗಳಲ್ಲಿ ಅಂದರೆ ಈ ಥರ ರೈತರುಗಳ ಹತ್ರ ನೀವು ತಗೊಳ್ಳೋದ್ರಿಂದ ಏನಂದರೆ ಅದರ ಟಗರು ಕುರಿ ಎರಡನ್ನೂ ನೋಡಿ ತಗೊಳ್ಬೋದು. ಸೊ ನಿಮಗೆ ಒಂದು ಗ್ಯಾರಂಟಿ ಇರುತ್ತೆ. ಸೊ ನೋಡ್ಬೋದು, ಇವಾಗ ನೋಡ್ತಿರೋವೆಲ್ಲ ಇವು ಕುರಿಗಳು, ಮೀನ್ಸ್ ತಾಯಿ ಕುರಿಗಳು. ಇವು ತೆನೆ ಆಗಿರುವಂಥವು ಇದ್ದಾವೆ, ಮರಿ ಹಾಕಿರೋವು ಇದ್ದಾವೆ, ಹಾಗೆ ನೆಕ್ಸ್ಟ್ ಈಗ ಬ್ರೀಡಿಂಗ್ಗೆ ಬಂದಿರುವಂಥವು ಇದ್ದಾವೆ. ಸೊ ನೋಡ್ಬೋದು, ಈ ಥರ ಎಲ್ಲ ಅವಕ್ಕೆ ಕೈ ತಿಂಡಿ ಕೊಡ್ತಾರೆ. ಅಂದರೆ ಕೈ ತಿಂಡಿ ಅಂದರೆ ಅಂಥ ಏನು ಸ್ಪೆಷಲ್ ಏನಲ್ಲ, ಹುರುಳಿ ಕಾಳು ಮತ್ತು ಅಕ್ಕಿ ಮತ್ತು ಗೋಧಿ, ಜೋಳ ಇವೆಲ್ಲ ಮಿಕ್ಸ್ ಇರುತ್ತೆ, ಸ್ವಲ್ಪ ಇಂಡಿ ಮಿಕ್ಸು. ಇಷ್ಟನ್ನು ಕೂಡ ಡೈಲಿ 1 ಟೈಮ್ ಅಥವಾ 2 ಟೈಮ್ಸ್ ಕೊಡ್ತಾರೆ. ಮರಿ ಹಾಕಿರುವಂಥ ಕುರಿಗಾದರೆ 2-3 ಟೈಮ್ಸ್ ಕೊಡ್ತಾರೆ, ಯಾಕೆಂದರೆ ಅದು ಹಾಲು ಕುಡಿಸ್ಬೇಕು. ಅದರಿಂದ ಅದೇ ಈಗ ಪ್ರೆಗ್ನೆಂಟ್ ಕುರಿ ಅಥವಾ ಮರಿ ಹಾಕಿ ತುಂಬ ದಿನ ಆಗಿರುವಂಥದ್ದಾದರೆ 1 ಟೈಮ್ ಕೊಡ್ತಾರೆ. ಸೊ ಹೊರಗಡೆ ಮೇಯಿಸ್ತಾರೆ ಇವನು. ಸೊ ಈ ಥರ ಏನು ಸ್ಟಾಲ್ ಫೀಡಿಂಗ್ ಏನಿಲ್ಲ. ಹಾಗಾಗಿ ನೀವು ತಗೊಂಡೋಗಿ ನೀವು ಕೂಡ ಹೊರಗಡೆ ಬಿಟ್ಟು ಮೇಯಿಸ್ಕೊಳ್ಬೋದು, ಅದೇನು ಹಿಂಸೆ ಆಗಲ್ಲ. ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ತುಂಬ ಜನ ಹೇಳ್ತಾರೆ ಬಂಡೂರ್ ಕ್ರಾಸ್ ಮರಿನ 8,000-7,000ಕ್ಕೆಲ್ಲ ಕೊಡ್ತೀವಿ ಅಂತಾರೆ. ಹಾಗೆ ಬಂಡೂರ್ ಪ್ಯೂರ್ ಕ್ವಾಲಿಟಿ, ಟಾಪ್ ಕ್ವಾಲಿಟಿ, ಹಾಗೆ ತುಂಬ ಒಳ್ಳೆ ಬ್ಲಡ್ ಲೈನ್ ಇರೋಂಥದ್ದು 20,000 ಕೊಡ್ತೀವಿ, 15,000 ಕೊಡ್ತೀವಿ ಅಂತಾರೆ. ಸೊ ಅದನ್ನು ಏನಕ್ಕೆ ಆ ರೇಟಿಗೆ ಕೊಡೋಕ್ಕಾಗಲ್ಲ ಅಂತ ಈಗ ಒಂದು ಅಂದಾಜು, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಸೊ ಈಗ ಒಂದು ಕುರಿ ಮರಿ ಹಾಕಿ ಆ ಮರಿನ ನಾವು ಸೇಲ್ ಮಾಡಬೇಕಂದ್ರೆ 8 ತಿಂಗಳು ಬೇಕು. ಹೇಗೆ ಅಂದರೆ ಒಂದು ಕುರಿ ಮರಿ ಹಾಕೋಕ್ಕೆ 5 ತಿಂಗಳು ಬೇಕು, ಅಥವಾ 5 ತಿಂಗಳ ಮೇಲೆ 1 ವಾರ. ಅದು ಮರಿ ಹುಟ್ಟೋದ್ರಿಂದ 3 ತಿಂಗಳು ಹಾಲು ಕುಡಿಯುತ್ತೆ, ಅದ್ರ ಅಮ್ಮನ ಹತ್ರನೇ ಇರಬೇಕು. ಸೊ ಆ ಟೈಮಲ್ಲಿ ಅದು ಮೇವು ಕಲಿಯುತ್ತೆ, ಮೇವು ತಿನ್ನೋದನ್ನು ಅದಾದ್ಮೇಲೆ ಮಾರ್ಬೋದು. ಸೊ ಈಗ 3 ತಿಂಗಳು ಪ್ಲಸ್ 5 ತಿಂಗಳು ಅಂದರೆ 8 ತಿಂಗಳಾಯಿತು. ಆ 8 ತಿಂಗಳಿಗೆ ಕುರಿನ ಚೆನ್ನಾಗಿ ನೋಡ್ಕೊಳ್ಬೇಕು. ಸೊ ಕುರಿಗೆ ಚೆನ್ನಾಗಿ ಮೇವು ತಿಂಡಿ ಕೊಟ್ಟರೆ ಅದು ಒಳ್ಳೆ ಮರಿ ಹಾಕಕ್ಕೆ ಸಾಧ್ಯ. ಹಾಗೆಯೇ ಅದು ಒಳ್ಳೆ ಹಾಲು ಕುಡಿಸ್ಬೇಕು ಅಂದರೆ ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಫುಡ್ ಕೊಡಬೇಕು. ಸೊ 8 ತಿಂಗಳಿಗೆ ಅದಕ್ಕೆ ಖರ್ಚು 1 ಮಂತ್ಗೆ 1,500 ಖರ್ಚು ಬರುತ್ತೆ. ಅಂದರೆ ಅದು ಒಂದು ಆವ್ರೇಜ್ 2,000 ಖರ್ಚು ಬರುತ್ತೆ. 1,500 ಅಂತ ಒಂದು ಅಂದಾಜ್ ಮೇಲೆ ಹಾಕೊಳ್ಳೋದ. 1,500 ಅಂದರೆ 8 ತಿಂಗಳಿಗೆ 10,000 ಮೇಲಾಗೋಯ್ತು ಬಂಡೂರ್ ಕ್ರಾಸ್ ಕುರಿಗಿನೇ. ಸೊ ಹಾಗಾಗಿ 10,000ಕ್ಕೂ ಜಾಸ್ತಿ ಆದಮೇಲೆ ಅದನ್ನು ಮರಿ ಹಾಕಿದ್ಮೇಲೆ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅವರು 7,000-8,000ಕ್ಕೆ ಕೊಡೋಕ್ಕೆ ಚಾನ್ಸೇ ಇಲ್ಲ. ಸೊ ಅದು ನಾಟಿ ಕುರಿ ಮರಿನೇ ಆಗಿರುತ್ತೆ, ಅಥವಾ ಯಾವ್ದಾದ್ರು ವೈಟ್ ಫೇಸ್ ಇರೋಂಥದ್ದನ್ನ ಕೊಡ್ತಾರೆ, ಅದು ಲೋ ಕ್ವಾಲಿಟಿ ಇರೋಂಥದ್ದು. ಬಂಡೂರ್ ಕ್ರಾಸ್ ಮರಿನ ಅಷ್ಟು ಕಡಿಮೆ ಕೊಡೋಕ್ಕಾಗಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಏನಂದರೆ ಪ್ಯೂರ್ ಬಂಡೂರ್. ಸೊ ಒಂದು ಕುರಿ ಪ್ಯೂರ್ ಬಂಡೂರ್ ಕುರಿ ಅಂದರೆ ಅದು 80,000 ಲಕ್ಷದವರೆಗೂ ಇರುತ್ತೆ. ಒಂದು ಬಿತ್ತನೆ ಟಗರು ಅಂದರೆ ಅದು 1 ಲಕ್ಷ 1.5 ಲಕ್ಷ ಇರುತ್ತೆ. ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅದು ಕೂಡ 8 ತಿಂಗಳು ಬೇಕು ಒಂದು ಕುರಿ ಮರಿ ಹಾಕಿ ಆ ಮರಿನ ಮಾರೋದಕ್ಕೆ. ಸೊ ಅದಕ್ಕೂ ಕೂಡ ಈ ಬಂಡೂರ್ ಕುರಿ ಅಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಖರ್ಚಾಗುತ್ತೆ. ಅದು ಒಂದು 15,000ವರೆಗೂ ಖರ್ಚಾಗ್ಬೋದು ಒಂದು ಕುರಿ ಪ್ರೆಗ್ನೆಂಟ್ ಆಗಿ ಮರಿ ಹಾಕೋವರೆಗೂ. ಸೊ ಅಷ್ಟು ಬಂಡವಾಳ ಹಾಕಿ ಒಂದು 15,000 ಖರ್ಚು ಮಾಡಿ ಅವರು ಲಾಭಕ್ಕೆ ಮಾರಬೇಕು. ಅದನ್ನು ಬಿಟ್ಟು ಇವರು 15,000 20,000ಕ್ಕೆಲ್ಲ ಪ್ಯೂರ್ ಕ್ವಾಲಿಟಿ ಒಳ್ಳೆ ಬ್ಲಡ್ ಲೈನ್ ಇರೋಂಥದ್ದನ್ನ ಕೊಡ್ತೀವಿ ಅಂತಾರೆ. ಸೊ ಅದು ಕೂಡ ಸಾಧ್ಯ ಇಲ್ಲ. ಅದೆಲ್ಲ ಏನಂದರೆ ಲೋ ಕ್ವಾಲಿಟಿ. ಈಗ ಬಂಡೂರ್ ಕ್ರಾಸ್ ಮರಿನೇ ಅವರು 15,000 20,000 ಕೊಡ್ತಾರೆ. ಹಾಗೆ ತುಂಬ ಲೋ ಕ್ವಾಲಿಟಿ, ಈಗ ನಾಟಿ ಕುರಿಲೇನೆ ಸ್ವಲ್ಪ ಚೆನ್ನಾಗಿರುತ್ತೆ ಮರಿ, ಗುಂಡಕ್ಕೆ ಚೆನ್ನಾಗಿ ಹಾಲು ಕುಡಿಸಿರ್ತಾರೆ, ವೈಟ್ ಫೇಸ್ ಇರುತ್ತೆ, ಅದನ್ನು ಬಂಡೂರ್ ಕ್ರಾಸ್ ಅನ್ನೋದು. ಬಂಡೂರ್ ಕ್ರಾಸ್ನ ಪ್ಯೂರ್ ಕ್ವಾಲಿಟಿ ಅನ್ನೋದು. ಸೊ ಈ ಥರ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಜನ ಆ ಥರ ಮರಿಗಳು ಮಾರ್ತಿದ್ದಾರೆ. ಬಟ್ ತುಂಬ ಜನ ಒಳ್ಳೆ ಮರಿಗಳು ಕೂಡ ಕೊಡ್ತಿದ್ದಾರೆ. ಸೊ ಎರಡೂ ಕೂಡ ಇದೆ, ಈ ಕಡೆ ಪಾಸಿಟಿವ್ ಇದೆ, ಈ ಕಡೆ ನೆಗೆಟಿವ್ ಇದೆ. ಸೊ ತಗೊಳ್ಳೋರು ಒಳ್ಳೆ ಮರಿ ಯಾವುದು, ಈಗ ಒಳ್ಳೆ ಟಾಪ್ ಕ್ವಾಲಿಟಿ ಪ್ಯೂರ್ ಬ್ಲಡ್ ಲೈನ್ ಅಂದರೆ ಯಾರಾದರೂ ಗೊತ್ತಿರೋರನ್ನ ಕರ್ಕೊಂಡೋಗಿ ನೀವು ಅದನ್ನು ನೋಡಿ ತಗೊಳ್ಳೋದು ತುಂಬ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಏಕೆಂದರೆ ಅವಾಗ ಯಾರು ಮೋಸ ಹೋಗಲ್ಲ. ಬ್ಲೈಂಡಾಗಿ ನಂಬೋಕ್ಕಾಗಲ್ಲ, ಯಾಕೆಂದರೆ 25-30 ಸಾವಿರ ಬಂಡವಾಳ ಹಾಕ್ಬೇಕಿದ್ರೆ ಆ ಥರ ಬ್ಲೈಂಡಾಗಿ ನಂಬೋಕ್ಕಾಗಲ್ಲ. ಸೊ ಹಾಗಾಗಿ ಟಗರು ಮತ್ತು ಕುರಿ ಎರಡನ್ನೂ ಕೂಡ ಕೇಳಿ ಅದನ್ನು ನೋಡಿ ಅದಾದಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. 25-30 ಸಾವಿರ ಅಂದರೆ ಅದೇನು ಕಡಿಮೆ ಇಲ್ಲ. ಸೊ ಹಾಗಾಗಿ ಎರಡನ್ನೂ ಕೂಡ ನೋಡ್ಬಿಟ್ಟು ಅದಾದಮೇಲೆ ಮರಿ ತಗೊಂಡ್ರೆ ನಿಮಗೂ ಒಂದು ಗ್ಯಾರಂಟಿ ಇರುತ್ತೆ. ಸೊ ಯಾರೂ ಕೂಡ ಮೋಸ ಹೋಗಲ್ಲ. ಅವಾಗ ಈ ಕುರಿ ಫೀಲ್ಡಲ್ಲಿ ಯಾರೂ ಕೂಡ ಲಾಸ್ ಆಗಲ್ಲ.